ಇನ್ಸೈಡ್ ಸುದ್ದಿಗೆ ಸ್ವಾಗತ. ನಾನು ಹರಿಪ್ರಸಾದ್. ಮೊದಲಿಗೆ ಇವತ್ತಿನ ಇನ್ಸೈಡ್ ಸುದ್ದಿಯ ಹೈಲೈಟ್ಸ್ ಅನ್ನು ನಿಮಗೆ ತೋರಿಸ್ತೀನಿ. ಮೊದಲನೇ ಸುದ್ದಿ ಇರುವಂತಹದ್ದು ಕೊರೋನಾ ಎರಡನೇ ಅಲೆಗಿಂತ ಆತಂಕ ಸೃಷ್ಟಿಸುವ ಕೊರೋನಾ ವೈರಾಣು ರೂಪಾಂತರ ಪತ್ತೆಯಾಗಿರುವಂಥದ್ದು. ಈಗ ಬೆಂಗಳೂರಿಗೆ ಬ್ರಿಟನ್ನಿಂದ ಬಂದಿರುವವರಲ್ಲಿ 138 ಮಂದಿಯ ಕೋವಿಡ್ ಟೆಸ್ಟ್ ಆಗಿಲ್ಲ ಅನ್ನೋದನ್ನು ಖುದ್ದು ಸಚಿವರೇ ಹೇಳ್ಕೊಂಡಿದ್ದಾರೆ. ಇನ್ನು ಶಾಲಾ ಕಾಲೇಜುಗಳ ಆರಂಭಕ್ಕೆ ಕೊರೋನಾದ ಈ ಹೊಸ ರೂಪ ಅಡ್ಡಿಯಾಗುತ್ತಾ ಅನ್ನುವಂತಹ ಸುದ್ದಿಯನ್ನು ನಿಮಗೆ ತೋರಿಸ್ತೀನಿ. ಹಾಗೆಯೇ ಎರಡನೇ ಸುದ್ದಿ ಇರುವಂಥದ್ದು ಕುಮಾರಸ್ವಾಮಿ ಹೋಟೆಲ್ ಗಿರಾಕಿ ಅನ್ನುವಂತಹ ಮಾತನ್ನು ಸಿದ್ದರಾಮಯ್ಯ ಹೇಳಿದ್ದಾರೆ. ಇದರಿಂದಾಗಿ ಕುಮಾರಸ್ವಾಮಿ ಸಿಕ್ಕಾಪಟ್ಟೆ ಸಿಟ್ಟಾಗಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಹಾಗೆಯೇ ಕುಮಾರಸ್ವಾಮಿ ಅವರನ್ನ ಕೆಣಕಿ ನಂತರ ಸಿದ್ದರಾಮಯ್ಯ ಸೈಲೆಂಟ್ ಆಗಿರುವಂಥದ್ದು ಕೂಡ ಯಾವ ಕಾರಣಕ್ಕೆ ಅನ್ನುವಂತಹ ಸುದ್ದಿಯನ್ನು ನಿಮಗೆ ತೋರಿಸ್ತೀನಿ. ಮೂರನೇ ಸುದ್ದಿ ಇರುವಂಥದ್ದು ಬಿಜೆಪಿಯಲ್ಲಿ ಈಗ JDS ವಿಲೀನ ಆಗುತ್ತಾ ಅನ್ನುವಂತಹ ಚರ್ಚೆ ಶುರುವಾಗಿದ್ಯಾಕೆ, ಇದರ ಹಿನ್ನೆಲೆಯಲ್ಲಿ ದಳಪತಿಗಳ ಲೆಕ್ಕಾಚಾರ ಏನಿತ್ತು, ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಇಷ್ಟೊಂದು ಅಲರ್ಟ್ ಆಗಿ ಇದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿರುವಂಥದ್ದು ಯಾವ ಕಾರಣಕ್ಕಾಗಿ, ಎಲ್ಲ ಸುದ್ದಿಯನ್ನು ನಿಮಗೆ ಬಹಳ ವಿವರವಾಗಿ ತೋರಿಸ್ತಾ ಹೋಗ್ತೀನಿ ಇವತ್ತಿನ ಇನ್ಸೈಡ್ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿಯ ಕಡೆಗೆ ಗಮನ ಹರಿಸೋಣ. ಕೊರೋನಾ ರೂಪಾಂತರದ ವಿಚಾರ. ಕೊರೋನಾ ವಿಚಾರದಲ್ಲಿ 2020 ಇಡೀ ವರ್ಷ ಬಹುತೇಕ ನಮಗೆ ಮಾರ್ಚ್ ತಿಂಗಳಿಂದ ಆರಂಭ ಆಗಿ ಈಗ ಡಿಸೆಂಬರ್ವರೆಗೂ ಕೂಡ ನಾವು ಈ ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತಂಕ ಪಟ್ಟಿದ್ದಾಗಿದೆ, ಭೀತಿ ಒಳಗಾಗಿದ್ದಾಗಿದೆ, ಲಾಕ್ಡೌನ್ ಮಾಡಿ ಆಗಿದೆ, ಕೆಲಸಗಳನ್ನು ಕಳ್ಕೊಂಡಾಗಿದೆ. ಈ ರೀತಿಯಾಗಿ ಅನೇಕ ರೀತಿಯಂಥ ತೊಂದರೆಯನ್ನು ಎದುರಿಸಿ ಈಗ ಏನೋ ಸುಧಾರಿಸಿಕೊಳ್ಳುವಂಥ ಹಂತಕ್ಕೆ ಬರ್ತಾ ಇರುವಂಥದ್ದು. ಆಗಲೇ ಕೊರೋನಾದ ಎರಡನೇ ರೂಪ, ಇದು ಹೊಸ ರೂಪಾಂತರವನ್ನು ಪಡ್ಕೊಂಡಿದೆ ಅನ್ನುವಂಥದ್ದನ್ನು ಈಗ ಸಚಿವರು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದರ ಹರಡುವಿಕೆಯ ವೇಗ ಮತ್ತಷ್ಟು ಹೆಚ್ಚಳ ಆಗಿರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅದರ ಬಗ್ಗೆನ ಸುದ್ದಿಯನ್ನು ತೋರಿಸ್ತೀವಿ ನೋಡಿ. ಕೊರೋನಾ ಈ ಹೆಸರಿಂದಲೇ ಜನ ಬೆಚ್ಚಿ ಬಿದ್ದು 2020 ಒಮ್ಮೆ ಕಳೆದ್ರೆ ಸಾಕಪ್ಪ ಅಂತ ಕಾಯ್ತಿದ್ದಾರೆ. ಅಷ್ಟೊತ್ತಿಗೆ ಕೊರೋನಾದ ಎರಡನೇ ಅಲೆ ಅಪ್ಪಳಿಸುವ ಚರ್ಚೆಯಾಗುತ್ತಿದೆ. ಇದರ ನಡುವೆ ಎರಡನೇ ಅಲೆಗಿಂತ ಆತಂಕ ಸೃಷ್ಟಿಸುವ ಕೊರೋನಾ ರೂಪಾಂತರದ ವೈರಾಣು ಪತ್ತೆಯಾಗಿದೆ. ಇದು ಕೊರೋನಾಗಿಂತ ವೇಗವಾಗಿ ಹರಡಲಿದೆ ಎಂದು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಎಚ್ಚರಿಕೆ ನೀಡಿದ್ದಾರೆ. ಹರಡುವಿಕೆಯ ಗುಣ ಹೆಚ್ಚಿದೆ. ಮೋರ್ ಕಂಟೇಜಿಯಸ್, ಮೋರ್ ಸ್ಪ್ರೆಡಿಂಗ್, ಮೋರ್ ಬ್ಯಾಕ್. ಇದು ಫಾಸ್ಟ್ ಸ್ಪ್ರೆಡಿಂಗ್ ಇದೆ. ಮೊದಲನೇ ಸ್ಟ್ರೈನ್ಗಿನ್ನ ಈ ಸ್ಟ್ರೈನ್ ಮ್ಯುಟೇಷನ್ ಆದಮೇಲೆ ಇದಕ್ಕೆ ಬಹಳ ಫಾಸ್ಟ್ ಸ್ಪ್ರೆಡ್ ಆಗುವಂಥ ಗುಣ ಇದೆ ಅಂತ ಹೇಳಿದ್ದಾರೆ. ಈಗ ಬ್ರಿಟನ್ಗೆ ಹಾರುವ ಎಲ್ಲ ವಿಮಾನಗಳ ಯಾನಕ್ಕೆ ಸರ್ಕಾರ ನಿರ್ಬಂಧ ಹೇರಿದೆ. ಅಷ್ಟೇ ಅಲ್ಲದೆ ಕಳೆದ 14 ದಿನಗಳಲ್ಲಿ ಬ್ರಿಟನ್ನಿಂದ ಬಂದವರು ಕಡ್ಡಾಯವಾಗಿ RT-PCR ಟೆಸ್ಟ್ ನಡೆಸುವಂತೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಬೆಂಗಳೂರಿಗೆ ಬ್ರಿಟನ್ನಿಂದ ಈಗಾಗಲೇ ಬಂದಿರುವವರಲ್ಲಿ 138 ಮಂದಿ ಯಾವುದೇ ಟೆಸ್ಟ್ ಮಾಡಿಸದೆ ಇಳಿದು ಹೋಗಿದ್ದಾರೆ. ಅವರನ್ನ ಪತ್ತೆ ಹಚ್ಚಲು ಸರ್ಕಾರ ಮುಂದಾಗಿದೆ. ಆದರೆ ಒಟ್ಟು 89 ಜನಕ್ಕೆ 246 ಜನರಲ್ಲಿ ಏರ್ ಇಂಡಿಯಾದಲ್ಲಿ ಬಂದಿರುವಂಥವರಿಗೆ 89 ಜನರಿಗೆ ಕೋವಿಡ್ ನೆಗೆಟಿವ್ ಸರ್ಟಿಫಿಕೇಟ್ ಇರಲಿಲ್ಲ. ಅದೇ ರೀತಿ ಬ್ರಿಟಿಷ್ ಏರ್ವೇಸ್ನಲ್ಲಿ 49 ಜನರಿಗೆ ಇರಲಿಲ್ಲ. ಅಂದರೆ ಒಟ್ಟಾರೆಯಾಗಿ 138 ಜನರು ಬೆಂಗಳೂರಿನಲ್ಲಿ ಬಂದಿದ್ದಾರೆ. ಅವರಿಗೆ ಕೋವಿಡ್ ನೆಗೆಟಿವ್ ಸರ್ಟಿಫಿಕೇಟ್ ಇದ್ದಾರೆ. ಹೊಸ ಕೊರೋನಾ ಭೀತಿ ಹೆಚ್ಚುತ್ತಿದ್ದಂತೆ ವಿದೇಶದಿಂದ ಭಾರತಕ್ಕೆ ಬರುವವರಿಗೆ 7 ದಿನಗಳ ಕ್ವಾರಂಟೈನ್ ಕಡ್ಡಾಯಗೊಳಿಸಲಾಗಿದೆ. ಆದರೆ ಈಗಾಗಲೇ ಲಾಕ್ಡೌನ್ ಬಗ್ಗೆ ಹೇಳುವುದು ಅಸಾಧ್ಯ ಎಂದು ಸುಧಾಕರ್ ಹೇಳಿದ್ದಾರೆ. ಅಲ್ಲದೆ ಶಾಲಾ ಕಾಲೇಜುಗಳ ವಿಚಾರದಲ್ಲಿ ಎಚ್ಚರಿಕೆಯಿಂದ ನಿರ್ಧಾರ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಇಲ್ಲ, ಖಂಡಿತವಾಗಿ ಅದ್ರ ಬಗ್ಗೆ ಎಲ್ಲ ಕೂಡ ಚರ್ಚೆ ಮಾಡ್ತೀವಿ. ಇನ್ನು ನಾವು ಹೇಳಿರೋದು 1ನೇ ತಾರೀಕಲ್ವಾ, ಹಾಗಾಗಿ ಬಹುಶಃ ನಾಳೆ ಒಳಗಡೆನೆ ಕೂತ್ಕೊಳ್ತೀವಿ. ಇವತ್ತು ನಮ್ಮ ಮಾರ್ಗಸೂಚಿ ಕೇಂದ್ರ ಸರ್ಕಾರ ಮಾತಾಡಿದ ಕೂಡಲೇ ಎಚ್ಚೆತ್ತುಕೊಂಡಿದ್ದೀವಿ. ಜನರು ಈಗಷ್ಟೇ ಕೊರೋನಾ ಭೀತಿ ಮರೆತು ದೈನಂದಿನ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಾರೆ. ಹೊಸ ವರ್ಷ ಸಮೀಪಿಸುತ್ತಿರುವಾಗಲೇ ಹೊಸ ಕೊರೋನಾ ಹರಡುವ ಭೀತಿ ಶುರುವಾಗಿದೆ. ಪ್ರತಿಯೊಬ್ಬರೂ ಕೊರೋನಾ ಸಂದರ್ಭದಲ್ಲಿ ಕಲಿತ ಪಾಠಗಳನ್ನ ಸರಿಯಾಗಿ ಪಾಲಿಸಿದರೆ ಮಾತ್ರ ಈ ಹೊಸ ಆತಂಕದಿಂದಲೂ ಪಾರಾಗಲು ಸಾಧ್ಯವಿದೆ. ನಾವು ವಿನಯ್, TV9 ಬೆಂಗಳೂರು. ಇನ್ನು ದೋಸ್ತಿಗಳ ನಡುವಿನ ಗುದ್ದಾಟ ಬಹಳ ಜೋರಾಗಿ ಸಾಗ್ತಾ ಇದೆ. ಅದ್ಯಾಕೋ ಏನೋ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ಅವರ ವಾಕ್ ಸಮರ ನಿಲ್ತಾನೆ ಇಲ್ಲ. ಆ ಸುದ್ದಿಯನ್ನು ತೋರಿಸಿ ನೋಡಿ.
ಮಾತಿಗೆ ಮಾತು, ಏಟಿಗೆ ಎದಿರೇಟು, ಜೋರಾಗಿ ಸಾಕ್ತಿದೆ ಹಳೆ ದೋಸ್ತಿಗಳ ಹೊಸ ಕುಸ್ತಿ. ಅಂದು ಜೊತೆಯಲ್ಲೇ ನಿಂತು ನಕ್ಕಿದ್ದೇನು, ಆಡಳಿತ ನಡೆಸಿ ಬೇಗಿದ್ದೇನು. ಈಗ ಒಬ್ಬರ ನೆರಳು ಕಂಡರೆ ಇನ್ನೊಬ್ಬರಿಗೆ ಆಗಲ್ಲ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ವಾಗ್ದಾಳಿ ನಡೆಸುತ್ತಿದ್ದಾರೆ. ಜೆಡಿಎಸ್ ಅದ್ರ ಪಾಡ್ಗೆ ಅದೇ ತನ್ನ ಅಸ್ತಿತ್ವ ಕಳೆದುಕೊಂಡು ಜೆಡಿಎಸ್ ಪಕ್ಷ ಮತ್ತು ಕುಮಾರಸ್ವಾಮಿ ಅಷ್ಟು ಸುಲಭವಾಗಿ ರಾಜಕೀಯದಿಂದ ಕಣ್ಮರೆ ಆಗ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಕುಮಾರಸ್ವಾಮಿ ಹೇಳಿದ ಸವಾಲನ್ನೆಲ್ಲ ಸ್ವೀಕಾರ ಮಾಡಬೇಕು ಅಂತ ಇದೆಯಾ? ನಿಮ್ಮ ಋಣದಲ್ಲಿ ನಾನಿಲ್ಲ, ನನ್ನ ಋಣದಲ್ಲಿ ನೀವಿದ್ದೀರಿ. ಅವ್ರ ಬಿಹೇವಿಯರ್ ಇಂದ ಗೊತ್ತಾಗಲ್ವಾ? ನಮಗೆ ನಿಮ್ಮಿಂದ ಸರ್ಟಿಫಿಕೇಟ್ ಬೇಕಿಲ್ಲ. ಇಷ್ಟಕ್ಕೂ ದೋಸ್ತಿ ಮುರಿದು 1 ವರ್ಷ ಕಳೆದ ನಂತರ ಕುಸ್ತಿ ಜೋರಾಗಿದೆ. ಅದರಲ್ಲೂ ಮೊನ್ನೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಿಂತು ಕುಮಾರಸ್ವಾಮಿ ಹೋಟೆಲ್ ಗಿರಾಕಿ ಎಂದು ಸಿದ್ದರಾಮಯ್ಯ ಹೇಳಿದ್ದ ಮಾತಿಂದ ಎಚ್ಡಿಕೆ ಕೆರಳಿ ಕೆಂಡವಾಗಿದ್ದಾರೆ. ನನ್ನ ಬಗ್ಗೆ ಹಗುರವಾಗಿ ಮಾತಾಡಬೇಡಿ ಎಂದು ಸಿದ್ದರಾಮಯ್ಯಗೆ ತಾಕೀತು ಮಾಡಿದ್ದಾರೆ. ಈ ಗಿರಾಕಿ ಶಾಸಕರ ಕೈಗೆ ಸಿಗ್ತಾ ಇರಲಿಲ್ಲ. ಈ ಗಿರಾಕಿ ಇವರೇ ತಪ್ಪು ಮಾಡ್ಕೊಂಡ್ರು, ಜನ ಶಾಸಕರು ಬೇಸತ್ರು. ಹೀಗೆ ಹಲವಾರು ರೀತಿಯಲ್ಲಿ ನನ್ನ ಬಗ್ಗೆ ಏಕವಚನದಲ್ಲಿ ಪದಪ್ರಯೋಗ ಮಾಡಿದ್ದಾರೆ. ನಾನು ಕಳೆದ ವಾರವೂ ಸಹ ನಿಮ್ಮ ಮುಂದೆ ಹೇಳಿದೆ, ಅವರ ದುಪ್ಪಟ್ಟು ನಾನು ಏಕವಚನ ಅವರ ಬಗ್ಗೆನೂ ಪ್ರಯೋಗ ಮಾಡಬಲ್ಲೆ ಅಂತ ಹೇಳಿದ್ದೇನೆ. ಇವತ್ತು ಸಿದ್ದರಾಮಯ್ಯನವರಿಗೆ ನಾನು ಹೇಳ್ತಕ್ಕಂಥದ್ದು, ನಿಮ್ಮ ನಾಲಿಗೆಯ ಮೇಲೆ ಹಿಡ್ಕೊಳ್ಳಿ ಅಂತ ಹೇಳಿ ಮಾತನಾಡಬೇಕಾದ್ರೆ ಟೀಕೆ ಮಾಡಿ, ನಮಗೆ ನಿಮ್ಮಿಂದ ಸರ್ಟಿಫಿಕೇಟ್ ಬೇಕಿಲ್ಲ. ಆದ್ರೆ ಗಿತ್ತ ತಾಕತ್ತಿದ್ದರೆ ಸಿದ್ದರಾಮಯ್ಯ ಹೊಸ ಪಕ್ಷ ಕಟ್ಟಿ ಗೆದ್ದು ತೋರಿಸಲಿ ಎಂದು ಕುಮಾರಸ್ವಾಮಿ ಹಾಕಿದ್ದ ಸವಾಲುಗಳ ಬಗ್ಗೆ ಪ್ರಶ್ನಿಸಿದ್ರೆ ಪ್ರತಿಪಕ್ಷ ನಾಯಕ ಮಾತ್ರ ಅದಕ್ಕೆಲ್ಲ ನಾನು ಉತ್ತರ ಕೊಡಲ್ಲ ಅಂತ ಹೇಳುತ್ತಲೇ ಚುಚ್ಚುವ ಕೆಲಸ ಮುಂದುವರಿಸಿದ್ದಾರೆ. ಕುಮಾರಸ್ವಾಮಿ ಹೇಳಿದ್ದನ್ನೆಲ್ಲ ನಾನು ಮಾಡಬೇಕಾ ಎಂದು ಪ್ರಶ್ನಿಸುತ್ತಿದ್ದಾರೆ. ನಾನೇ ಪ್ರಾದೇಶಿಕ ಪಕ್ಷಕ್ಕೆ ತಗೊಳ್ಳಿ ಅಲ್ಲ ಹುಚ್ಚಿಡ್ಕೊಂಡಿದ್ದೆ ಅವ್ರಿಗೆ. ಕುಮಾರಸ್ವಾಮಿ ಹೇಳಿದ ಸವಾಲನ್ನೆಲ್ಲ ಸ್ವೀಕಾರ ಮಾಡಬೇಕು ಅಂತ ಇದೆಯಾ? ನಾಳೆ ಹೋಗಿ ಬಾವಿ ಬೀಳ್ರಿ ಅಂತ ಬೀಳೋದ? ಹಂಗೆಲ್ಲ ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಐ ಆಮ್ ಕಂಫರ್ಟಬಲ್ ಇನ್ ಕಾಂಗ್ರೆಸ್ ಪಾರ್ಟಿ. ಸಿದ್ದರಾಮಯ್ಯ ಮಾತುಗಳಿಂದ ಮತ್ತೆ ಕೆರಳಿರುವ ಕುಮಾರಸ್ವಾಮಿ ಇನ್ನು ಮುಂದೆ ಏಕವಚನದಲ್ಲಿ ಮಾತಾಡದಂತೆ ಎಚ್ಚರಿಕೆ ನೀಡಿದ್ದಾರೆ. ನಾನು ಕೂಡ ದುಪ್ಪಟ್ಟು ಏಕವಚನ ಪ್ರಯೋಗ ಮಾಡಬಲ್ಲೆ ಎಂದು ಸಿದ್ದರಾಮಯ್ಯಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು 2004ರಲ್ಲಿ ಉಪಮುಖ್ಯಮಂತ್ರಿ ಆಗಲಿಕ್ಕೆ ಆರ್ಥಿಕವಾಗಿ ಶಕ್ತಿ ಕೊಟ್ಟಂತ ನೈತಿಕತೆ ನಾನು ಇಟ್ಕೊಂಡಿದ್ದೇನೆ. ಸಿದ್ದರಾಮಯ್ಯನಿಂದ ನನಗೇನಾಗಿಲ್ಲ. ಸ್ವತಂತ್ರವಾಗಿ ಬಂದಿರೋನು ರಾಜಕೀಯದಲ್ಲಿ ನನ್ನ ಭಾಗದ ಜನ ನನ್ನ ಬೆಂಬಲ ಕೊಟ್ಟು ನನ್ನ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಿ. ನಿಮ್ಮ ಋಣದಲ್ಲಿ ನಾನಿಲ್ಲ, ನನ್ನ ಋಣದಲ್ಲಿ ನೀವಿದ್ದೀರಿ. ಗ್ರಾಮ ಪಂಚಾಯತ್ ಚುನಾವಣೆ ನಡೆಯುತ್ತಿರುವಾಗ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಗೆ ನೇರ ಎದುರಾಳಿ ಜೆಡಿಎಸ್. ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ಆರೋಪ ಪ್ರತ್ಯಾರೋಪದಲ್ಲಿ ನಿರತರಾಗಿದ್ದಾರೆ. ಆದರೆ ಎಲೆಕ್ಷನ್ ಬಂದಾಗೆಲ್ಲ ಕಚ್ಚಾಡುವ ನಾಯಕರು ಅಧಿಕಾರದ ಗದ್ದುಗೆ ಎದುರು ಬಂದು ನಿಂತಾಗ ಅನಿವಾರ್ಯತೆಯ ರಾಗ ಹಾಡುತ್ತಲೇ ಒಂದಾಗುವುದು ವಿಶೇಷ. ಪ್ರಸನ್ನ ಜತೆ ಸುನಿಲ್, TV9 ಬೆಂಗಳೂರು. ಜೆಡಿಎಸ್ ಬಿಜೆಪಿಯಲ್ಲಿ ವಿಲೀನ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಹೇಳ್ತಾ ಇದ್ದಂತೆ ಯಡಿಯೂರಪ್ಪ ಅವರು ಬಹಳ ಅಲರ್ಟ್ ಆಗಿ ಇದಕ್ಕೆ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹಾಗೆ ದಳಪತಿಗಳು ಇದರ ಹಿಂದೆಯಲ್ಲಿ ಅವರದೇ ಆದಂತಹ ಒಂದು ಲೆಕ್ಕಾಚಾರವನ್ನು ಕೂಡ ಹಾಕೊಂಡಿದ್ದಾರೆ. ಆ ಸುದ್ದಿಯನ್ನು ತೋರಿಸಿದ್ರು. ಜೆಡಿಎಸ್ ಬಿಜೆಪಿಯಲ್ಲಿ ವಿಲೀನ ಆಗುತ್ತಾ ಎಂಬ ಪ್ರಶ್ನೆ ಜೋರಾಗಿ ಸದ್ದು ಮಾಡ್ತಿದೆ. ಇದಕ್ಕೆ ನಿನ್ನೆ ಬಿಜೆಪಿ ನಾಯಕ ಅರವಿಂದ ಲಿಂಬಾವಳಿ ಮುನ್ನುಡಿ ಬರೆದಿದ್ದರು. ಆದರೆ ತಕ್ಷಣ ಎಚ್ಚೆತ್ತುಕೊಂಡ ಸಿಎಂ ಯಡಿಯೂರಪ್ಪ ಅದೆಲ್ಲ ಶುದ್ಧ ಸುಳ್ಳು ಎಂದು ತೆರೆ ಎಳೆಯುವ ಪ್ರಯತ್ನ ಮಾಡಿದರು. ಇದರ ನಡುವೆ ಕುಮಾರಸ್ವಾಮಿ ಕೂಡ ಯಾವುದೇ ಕಾರಣಕ್ಕೂ ವಿಲೀನದ ಪ್ರಶ್ನೆಯೇ ಇಲ್ಲ, ನನ್ನ ಶಕ್ತಿಯನ್ನ ತೋರಿಸಿಕೊಟ್ಟು 2023ರಲ್ಲಿ ಪಕ್ಷವನ್ನ ಸ್ವತಂತ್ರವಾಗಿ ಅಧಿಕಾರಕ್ಕೆ ತರುತ್ತೇನೆ ಎಂದು ಘೋಷಿಸಿದ್ದಾರೆ. 2023ಕ್ಕೆ ನಮ್ಮ ಪಕ್ಷವನ್ನು ಸ್ವತಂತ್ರವಾಗಿ ರಾಜ್ಯದ ಮೂಲೆ ಮೂಲೆಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ಜನವರಿ 15ನೇ ತಾರೀಕು ಸಂಕ್ರಾಂತಿಯ ನಂತರ ನಾನು ಹಲವಾರು ರೀತಿಯ ಒಂದು ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಾ ಇದ್ದೇನೆ. ಇಷ್ಟಕ್ಕೂ ವಿಲೀನದ ಮಾತು ಹುಟ್ಟಿಕೊಳ್ಳಲು ಕಾರಣ ಬೇರೆಯೇ ಇದೆ. ಒಂದೆಡೆ ಜೆಡಿಎಸ್ನ ಕೆಲ ಶಾಸಕರು ಕಾಂಗ್ರೆಸ್ ಸೇರ್ಪಡೆಯಾಗಲು ಸಿದ್ಧತೆ ಆರಂಭಿಸಿದ್ದಾರೆ. ಇನ್ನೊಂದಿಷ್ಟು ಶಾಸಕರು ಬಿಜೆಪಿಯತ್ತ ಮುಖ ಮಾಡಿ ನಿಂತಿದ್ದಾರೆ.
ಇಂತಹ ಸಂದರ್ಭದಲ್ಲಿ ಬಿಜೆಪಿ ಜೊತೆಗೆ ಜೆಡಿಎಸ್ ವಿಲೀನ ಆಗುತ್ತೆ ಎನ್ನುವ ಮಾತನ್ನ ತೇಲಿಬಿಡುವ ಕೆಲಸ ದಳಪತಿಗಳಿಂದಲೇ ನಡೆದಿದೆ. ಈ ಮೂಲಕ ಶಾಸಕರು ಮತ್ತು ಮುಖಂಡರನ್ನ ತಡೆಯುವ ಪ್ಲಾನ್ ಕೂಡ ಇದೆ. ಆದರೆ ಈ ವಿಲೀನ ವಿಚಾರದಲ್ಲಿ ಸಿಎಂ ಯಡಿಯೂರಪ್ಪ ಅಲರ್ಟ್ ಆಗಿದ್ದಾರೆ. ವಿಲೀನದ ಬಗ್ಗೆ ಮಾತಾಡುವುದು ದೇವೇಗೌಡರಿಗೆ ಮತ್ತು ಕುಮಾರಸ್ವಾಮಿಗೆ ಮಾಡುವ ಅಪಮಾನ ಎಂದು ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ. ಏನೋ ಪಕ್ಷ ಬೇರೆ ಜೊತೆ ವಿಲೀನ ಆಗುತ್ತೆ ಮತ್ತೊಂದು ಮಾತಾಡುವಂಥದ್ದು ಪ್ರಧಾನಿ ದೇವೇಗೌಡರಿಗೆ ಮತ್ತು ಪಕ್ಷದ ಅಧ್ಯಕ್ಷ ಕುಮಾರಸ್ವಾಮಿ ಅವರಿಗೆ ಅಪಮಾನ ಮಾಡಿದಂತೆ ಇದೆ. ಈ ರೀತಿ ಮಾತುಗಳನ್ನು ನಾನು ಮಾತಾಡೋಕ್ಕೆ ಸಿದ್ಧ ಇಲ್ಲ, ಬೇರೆ ಯಾರೂ ಮಾತಾಡಬಾರ್ದು. ಅವರು ವಿಧಾನ ಪರಿಷತ್ತಲ್ಲಿ ಸಭಾಪತಿಗಳ ಚುನಾವಣೆಯ ಸಂದರ್ಭದಲ್ಲಿ ಅವ್ರು ನಿಲ್ಲಿಸಬೇಕು ಅನ್ನೋ ಸಮಯದಲ್ಲಿ ಸಹಕಾರವನ್ನು ಕೇಳಿದಾಗ ಅವ್ರು ಸಹಕಾರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಮುಂದೆ ಏನಾದ್ರು ಅಗತ್ಯ ಇದ್ದಾಗ ನಮಗೆ ಸಹಕಾರ ಕೊಡ್ಬೋದು. ಅದು ಅವರ ಪಕ್ಷವನ್ನು ಕಟ್ತಿರೋ ಸಮಯದಲ್ಲಿ ಅವರೆಲ್ಲ ಬೇರೆ ಪಕ್ಷ ವಿಲೀನ ಆಗ್ತಾರೆ ಮತ್ತೊಂದು ಮಗದೊಂದು ಇರುವಂಥದ್ದು ಯಾರಿಗೂ ಶೋಭೆ ತರುವಂಥದ್ದಲ್ಲ. ಸಿಎಂ ಇಷ್ಟೊಂದು ಎಚ್ಚರಿಕೆಯಿಂದ ಮಾತಾಡುವುದಕ್ಕೂ ಕಾರಣವಿದೆ. ಪಂಚಾಯತ್ ಚುನಾವಣೆಗಳಲ್ಲಿ ಅನಗತ್ಯ ಗೊಂದಲ ಸೃಷ್ಟಿಯಾಗಬಾರದು ಎಂಬ ಯೋಚನೆ ಸಿಎಂಗಿದೆ. ಹಿಂದೆ 2008ರಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ ಅಪ್ಪ ಮಕ್ಕಳ ಪಕ್ಷವನ್ನ ಬೇರು ಸಹಿತ ಕಿತ್ತು ಹಾಕುವುದೇ ತಮ್ಮ ಗುರಿ ಅಂತ ಹೇಳಿಕೊಂಡು ಓಡಾಡಿದ್ದವರು ಯಡಿಯೂರಪ್ಪ. ಆದರೆ ಬದಲಾದ ಪರಿಸ್ಥಿತಿಯಲ್ಲಿ ಜೆಡಿಎಸ್ ವಿಲೀನದ ಸುದ್ದಿ ಗೊಂದಲ ಸೃಷ್ಟಿಸುವುದಲ್ಲದೆ ತಮ್ಮ ನಾಯಕತ್ವದ ವಿಚಾರದಲ್ಲೂ ಮುಂದೆ ಅಪಸ್ವರ ಏಳಲು ಕಾರಣವಾಗಬಹುದು ಎಂಬ ಎಚ್ಚರಿಕೆ ಸಿಎಂಗಿದೆ. ಜೆಡಿಎಸ್ಗೂ ಸದ್ಯ ವಿಲೀನಕ್ಕಿಂತ ಹೆಚ್ಚಾಗಿ ಅಸ್ತಿತ್ವ ಉಳಿಸಿಕೊಳ್ಳುವುದು ಮುಖ್ಯವಾಗಲಿದೆ. ಎಷ್ಟೇ ಸಣ್ಣ ಪಕ್ಷವಾಗಿದ್ದರೂ ಪ್ರತ್ಯೇಕವಾಗಿದ್ದಾಗ ಮಾತ್ರ ಅದಕ್ಕೊಂದು ಗುರುತು ಇರುತ್ತದೆ. ಒಮ್ಮೆ ಬಿಜೆಪಿಯಲ್ಲಿ ವಿಲೀನವಾದರೆ ಆಗ ಪಕ್ಷದ ಐಡೆಂಟಿಟಿಯೇ ಹೊರಟು ಹೋಗಿ ದೆಹಲಿ ನಾಯಕರ ಮುಂದೆ ತಲೆಬಾಗುವ ಅನಿವಾರ್ಯತೆ ದಳಪತಿಗಳಿಗೆ ಬರಬಹುದು. ಹೀಗಾಗಿಯೇ ವಿಲೀನ ಯಾವುದೇ ಕಾರಣಕ್ಕೂ ಇಲ್ಲ ಎನ್ನುತ್ತಿರುವ ಕುಮಾರಸ್ವಾಮಿ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಳ್ಳುವ ವಿಚಾರದಲ್ಲಿ ಉತ್ಸುಕರಾಗಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಸುನಿಲ್ ಜತೆ ಕಿರಣ್ ಹನಿಯಡ್ಕ, ಟಿವಿ9 ಬೆಂಗಳೂರು.